ಲಾಸ್ಟ್ ಕ್ಲಾಸಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ದ ಫರ್ಮ್ ಅಂದರೆ ಸಂಸ್ಥೆಯ ಉದ್ದೇಶಗಳಲ್ಲಿ ಫಸ್ಟ್ ಒಂದು ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ಇದನ್ನು ನೋಡ್ತಾ ಹೋಗ್ತೀವಿ. ಸೊ ಇಂದಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಸೆಕೆಂಡ್ ಪಾಯಿಂಟ್ ಆಗಿರ್ತಕ್ಕಂಥ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಇದನ್ನು ನೋಡ್ತಾ ಹೋಗೋಣ. ಓಕೆ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂದರೆ ಮಾರಾಟವನ್ನು ಹೆಚ್ಚಿಸುವುದು. ಸೇಲ್ಸ್ ಅಂದರೆ ಮಾರಾಟ, ಮ್ಯಾಕ್ಸಿಮೈಸೇಷನ್ ಅಂದರೆ ಹೆಚ್ಚಿಸುವುದು, ಹೆಚ್ಚು ಮಾಡೋದು. ಓಕೆ, ಈ ಕಾನ್ಸೆಪ್ಟ್ ಬಗ್ಗೆ ನಾವೇನು ಮಾಡೋಣ ನೋಡ್ತಾ ಹೋಗೋಣ. ಯಾರಿಗಾದ್ರೂ ಏನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದರೆ ನಮ್ಗೆ ಏನು ಮಾಡ್ಬೋದು, ಪರ್ಸ್ನಲ್ ಆಗಿ ವಾಯ್ಸ್ ಮೆಸೇಜನ್ನು ಅವಾಗಿಂದವಾಗೆ ಕ್ಲಿಯರಿಫೈ ಮಾಡಿಕೊಂಡು ನಾವೇನೇನು ಹೇಳ್ತೀವಲ್ಲ, ನೋಟ್ಸ್ ಆಗಿರ್ಬೋದು, ಬೇರೆ ಏನೇನು ಅಸೈನ್ಮೆಂಟ್ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀವಿ. ಸೆಕೆಂಡ್ ಲೆಸನ್ ಆದಮೇಲೆ ಅದೆಲ್ಲವೂ ಕೂಡ ನೀವು ಏನು ಮಾಡಬೇಕು, ರೆಸ್ಪಾನ್ಸು ಮಾಡಲೇಬೇಕು. ರೆಸ್ಪಾನ್ಸ್ ಇದೆಲ್ಲ ಯಾರೇ ನಿಮಗೆ ಅನುಕೂಲ ಆಗುತ್ತಾ. ನೆಕ್ಸ್ಟ್ ನಿಮಗೆ ಇಂಟರ್ನಲ್ಸ್, ನೀವು ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರ್ತೀರಿ ಹಾಗೆ ಏನಾಗುತ್ತೆ ನಿಮಗೆ ಇಂಟರ್ನಲ್ಸ್ ಬರುತ್ತೆ. ನೀವೇನೋ ರೆಸ್ಪಾನ್ಸ್ ಮಾಡಿದೆ ನಿಮ್ಮ ಪಾಡಿ ನೀವೇ ಇದ್ದೀರ ಅಂತಂದರೆ ಮತ್ತೆ ಅದು ನೆಕ್ಸ್ಟ್ ಅದ್ರ ಪರಿಣಾಮ ನೀವೇ ಅನುಭವಿಸ್ಬೇಕಾಗತ್ತೆ. ಓಕೆ, ಹೌದು. ಈಗ ನಾವೇನು ಮಾಡೋಣ, ಸೆಕೆಂಡ್ ಸೇಲ್ಸ್ ಮ್ಯಾಕ್ಸಿಮೈಸೇಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಥವಾ ಮಾರಾಟವನ್ನು ಹೆಚ್ಚಿಸುವುದು, ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಯಾರಪ್ಪ ಅಂದರೆ ವಿಲಿಯಂ ಜಾಕ್ ಬೌಮೋಲ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ಓಕೆ, ವಿಲಿಯಂ ಜಾಕ್ ಬೌಮೋಲ್ ಅಂತಕ್ಕಂಥ ಒಬ್ಬ ಎಕನಾಮಿಸ್ಟ್ ಏನು ಮಾಡ್ತಾರೆ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಏನು ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಅತ್ಯಧಿಕವಾಗಿ ಮಾರಾಟ ಮಾಡುವುದು. ತುಂಬಾ ಸಿಂಪಲ್ ಇದೆ. ಏನು, ಮಾರಾಟವನ್ನು ಹೆಚ್ಚಿಸುವುದು ಅಂದರೆ ಸರಕು ಮತ್ತು ಸೇವೆಗಳನ್ನು ಅತ್ಯಧಿಕವಾಗಿ ಅನುಭವಿಸುವುದಕ್ಕೆ ಮಾಡುವುದಕ್ಕೆ ನಾವು ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದನ್ನು ಇನ್ನೊಂದು ರೀತಿ ಹೇಳಬೇಕಪ್ಪ ಅಂತಂದರೆ ನಷ್ಟವನ್ನು ಅನುಭವಿಸದೆ ಹೆಚ್ಚಿಗೆ ನಾವು ಮಾರಾಟ ಮಾಡೋದಕ್ಕೆ ಏನಂತ ಹೇಳ್ತೀವಿ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ನಷ್ಟವನ್ನು ಅನುಭವಿಸದೆ ಅತ್ಯಧಿಕವಾಗಿ ಮಾರಾಟದ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇವೆರಡರಲ್ಲಿ ಯಾವುದಾದ್ರೂ ಬರೀಬೋದು. ಫಸ್ಟ್ ಒನ್ ಏನು, ಸರಕು ಮತ್ತು ಸೇವೆಗಳನ್ನು ಹೆಚ್ಚಿಗೆ ಮಾರಾಟ ಮಾಡುವುದಕ್ಕೆ ನಾವು ಮಾರಾಟವನ್ನು ಹೆಚ್ಚಿಸುವುದು ಅಂತ ಹೇಳ್ತೀವಿ. ಎರಡನೇದು ನಷ್ಟವನ್ನು ಅನುಭವಿಸದೆ ಮಾರಾಟದ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ನಾವು ಮಾರಾಟವನ್ನು ಹೆಚ್ಚು ಮಾಡೋದು ಅಂತ ಹೇಳ್ತಾ ಹೋಗ್ತೀವಿ. ಇಂಗ್ಲೀಷಲ್ಲಿ ಹೇಳಬೇಕಪ್ಪ ಅಂದರೆ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಮ್ಯಾಕ್ಸಿಮಮ್ ಸೇಲ್ಸ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಮ್ಯಾಕ್ಸಿಮಮ್ ಸೇಲ್ಸ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಇನ್ನೊಂದು ಅರ್ಥ ಹೇಳಬೇಕಪ್ಪ ಅಂದರೆ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಅಚೀವಿಂಗ್ ದ ಹೈಯೆಸ್ಟ್ ಪಾಸಿಬಲ್ ಸೇಲ್ಸ್ ವಿತೌಟ್ ಮೇಕಿಂಗ್ ದ ಲಾಸ್. Okay, without making the loss. Sales maximization, achieving the highest possible sales without making the loss ಅಂತ ಹೇಳ್ಬೋದು. ಅಂದರೆ ನಷ್ಟವನ್ನು ಅನುಭವಿಸದೇ ಹೆಚ್ಚಿಗೆ ನಾವು ಮಾರಾಟ ಮಾಡ್ತಾ ಹೋದ್ರು ಕೂಡ ನಾವೇನು ಹೇಳ್ತೀವಿ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅದು ಪ್ರಾಫಿಟ್ನ ಮಾರಾಟವನ್ನು ಹೆಚ್ಚಿಸುವುದು ಅಂತ ಹೇಳ್ಬೋದು. ಇದು ನಿಮಗೆ ಗೊತ್ತೇ ಇದೆ. ಎರಡನೇ ಉದ್ದೇಶ ಮಾರಾಟವನ್ನು ಹೆಚ್ಚಿಸುವುದು. ಈಗ ಯಾವುದೇ ಕಂಪನಿ ಆಗಿರ್ಬೋದು, ಆಯಿತಾ, ಸ್ಟಾರ್ಟಿಂಗ್ ತಮ್ಮ ಕಂಪನಿನ ಸ್ಟಾರ್ಟ್ ಮಾಡಿದಾಗ ಮಾರಾಟದ ಪ್ರಮಾಣ ಕಡಿಮೆ ಇರುತ್ತೆ. ಬರ್ಬರ್ತಾ ಏನಾಗ್ತಾ ಹೋಗುತ್ತೆ, ಸೇಲ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಾಗಲೇಬೇಕು. ಹೆಚ್ಚಾದರೆ ಮಾತ್ರ ಏನಾಗುತ್ತೆ, ಒಂದು ಕಂಪನಿ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸೇಲ್ಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಕಂಪನಿಗಳ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಮತ್ತೆ ಕ್ಯಾಪಿಟಲ್ ಬಂಡವಾಳ ಅಂತ ನಾವೇನು ಹೇಳ್ತೀವಲ್ಲ ಅದು ಹೆಚ್ಚಾಗುತ್ತೆ. ಬಂಡವಾಳ ಪ್ರಮಾಣ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ. ಉತ್ಪಾದನೆ ಪ್ರಮಾಣ ಹೆಚ್ಚಾದರೆ ಏನಾಗುತ್ತೆ, ಒಂದು ಕಂಪನಿ ಇರೋದು ಸೊ ಹಲವಾರು ಕಂಪನಿಗಳಾಗಲಿಕ್ಕೆ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮೇನ್ ಬ್ರಾಂಚು. ಏನಾಗುತ್ತೆ, ಸಬ್ ಬ್ರಾಂಚಸ್ ಎಲ್ಲ ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಬ್ ಬ್ರಾಂಚಸ್ ಎಲ್ಲ ಆದಾಗ ಆಟೋಮೆಟಿಕ್ ಆಗುತ್ತೆ ಎಲ್ಲ ಬ್ರಾಂಚಸ್ಗಳಲ್ಲಿ ಕೂಡ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸೇಲ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೇಲ್ಸ್ ಲೆವೆಲ್ ಇನ್ಕ್ರೀಸ್ ಆದಾಗ ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆದಾಗ ಪ್ರಾಫಿಟ್ ಲೆವೆಲ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಪ್ರಾಫಿಟ್ ಇನ್ಕ್ರೀಸ್ ಆಗಬೇಕಾದ್ರೆ ಫಸ್ಟ್ ಏನಾಗಬೇಕು, ಸೇಲ್ಸ್ ಇನ್ಕ್ರೀಸ್ ಆಗಲೇಬೇಕು. ಇದು ಇದರ ಒಂದು ಎರಡನೇ ಉದ್ದೇಶ. ಇದು ನಮಗೆ ಫಸ್ಟ್ ಇಯರ್ ತಿಳಿಸಿದವರು ಯಾರು ಅಂತಂದರೆ
ವಿಲಿಯಂ ಜೋ ಬೌಮನ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಮಾರಾಟವನ್ನು ಹೆಚ್ಚಿಸುವುದು ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನು ಹೆಚ್ಚಾಗಿ ಮಾರಾಟ ಮಾಡೋದಕ್ಕೆ ನಾವು ಮಾರಾಟವನ್ನು ಹೆಚ್ಚಿಸುವುದು ಅಂತ ಹೇಳ್ತೀವಿ. ಓಕೆ, ಇದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದು, 2 ಮಾರ್ಕ್ಸ್ ಕೇಳ್ಬೋದು. ವಾಟ್ ಈಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್? ಹಿಂದಿನ ವರ್ಷಗಳೆಲ್ಲ ಕೇಳಿದ್ದಾರೆ. ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಏನು, ಮಾರಾಟವನ್ನು ಹೆಚ್ಚಿಸುವುದು ಎಂದರೇನು? ಓಕೆ, ನೀವು ಅವಾಗ ಏನು ಮಾಡಬೇಕು, ಮಾರಾಟವನ್ನು ಹೆಚ್ಚಿಸುವುದು ಈ ಪರಿಕಲ್ಪನೆಯನ್ನು ನಮಗೆ ಫಸ್ಟ್ ತಿಳಿಸಿಕೊಟ್ಟರು ಯಾರಪ್ಪ ಅಂದರೆ ವಿಲಿಯಂ ಜೋ ಬೌಮನ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ಮಾರಾಟವನ್ನು ಹೆಚ್ಚಿಸುವುದು ಅಂತಂದ್ರೆ ನಷ್ಟವನ್ನು ಅನುಭವಿಸೋದೇ ಮಾರಾಟದ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ನಾವು ಮಾರಾಟವನ್ನು ಹೆಚ್ಚಿಸುವುದು ಅಂತ ಹೇಳ್ತೀವಿ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಕೂಡ ಕೆಲವು ಏನು ಮಾಡ್ತವೆ, ಪಾಯಿಂಟ್ಸ್ಗಳು ಬರ್ತಾ ಹೋಗ್ತವೆ. ಒಂದೊಂದಾಗಿ ನಾವು ಏನು ಮಾಡೋಣ ನೋಡ್ತಾ ಹೋಗೋಣ. ಸಂಸ್ಥೆಗಳು ಲಾಭವು ಸ್ವಲ್ಪ ಗಳಿಸಿದರೂ ಹೆಚ್ಚು ಮಾರಾಟಕ್ಕೆ ಒಲವು ತೋರಿಸುತ್ತಾರೆ. ಸಂಸ್ಥೆಗಳು ಲಾಭವನ್ನ ಸ್ವಲ್ಪ ಗಳಿಸಿದ್ರು ಕೂಡ ಹೆಚ್ಚು ಮಾರಾಟಕ್ಕೆ ಏನ್ ಮಾಡ್ತಾರೆ, ಒಲವು ತೋರಿಸುತ್ತಾರೆ ಅಥವಾ ಒಲವು ತೋರಿಸಬೇಕು ಅಂತ. ಓಕೆ, ಇನ್ಕ್ರೀಸ್ಡ್ ಮಾರ್ಕೆಟ್ ಶೇರ್ ಇನ್ಕ್ರೀಸಸ್ ಮೊನೋಪಲಿ ಪವರ್ ಅಂಡ್ ಮೇ ಎನೇಬಲ್ ದ ಫರ್ಮ್ ಟು ಪುಟ್ ಅಪ್ ಪ್ರೈಸಸ್ ಅಂಡ್ ಮೇಕ್ ಮೋರ್ ಪ್ರಾಫಿಟ್ ಇನ್ ದ ಲಾಂಗ್ ರನ್. ಇಲ್ಲಿ ನೋಡಿ, ಈಗ ಯಾವುದೇ ಕಂಪನಿ ಆಗಿರ್ಬೋದು, ಅವ್ರ ತಲೆಯಲ್ಲಿ ಏನಿರಬೇಕು, ಫಸ್ಟ್ ಪ್ರಾಫಿಟ್ ಇರಬೇಕು. ಪ್ರಾಫಿಟ್ ಮುಖ್ಯ ಗುರಿ, ಮೇನ್ ಏನ್ ಪ್ರಾಫಿಟ್. ಬಟ್ ಇದಕ್ಕೂ ಮುಂಚೆ ಅವ್ರ ತಲೆಯಲ್ಲಿ ಏನಿರಬೇಕು, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಇರಬೇಕು, ಮಾರಾಟವನ್ನ ಹೆಚ್ಚು ಮಾಡೋದು. ಈಗ ನೋಡಿ, ಈಗ ಒಂದು 10 ಕಂಪನಿಗಳು ಇರ್ತವೆ, ಹಲವಾರು ಕಂಪನಿಗಳು ಇರ್ತವೆ ಆಯ್ತಾ. ನಾವೇನ್ ಮಾಡ್ತೀವಿ, ಇವಾಗ ಎಂಟರ್ ಆಗ್ತೀವಿ ಈ ಒಂದು ಫೀಲ್ಡ್ಗೆ. ಈ ಒಂದು ಫೀಲ್ಡ್ ನಾವೇನ್ ಮಾಡ್ತೀವಿ, ಇವಾಗ ತಾನೇ ಎಂಟರ್ ಆಗ್ತೀವಿ. ಸೊ ನಮ್ಮ ಕಾನ್ಸೆಪ್ಟ್ ಏನಿರ್ಬೇಕಂದ್ರೆ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡೋದು ಒಂದು ಕಡೆ ಇರ್ಬೇಕು, ಬಟ್ ಇದೇ ಮೇನ್ ಏಮ್ ಆಗಿರ್ಬಾರ್ದು. ಫಸ್ಟ್ ಕಾನ್ಸೆಪ್ಟ್ ಏನಿದ್ರೆ ನಮಗೆ ಸೇಲ್ಸ್ ಜಾಸ್ತಿ ಮಾಡೋದು. ಸೊ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಪ್ರೈಸಸ್ ಅನ್ನ ಇವರೆಲ್ಲರೂ ಏನ್ ಮಾಡ್ತಿದಾರಲ್ಲ ಇವ್ರಿಗಿನ ₹1 ಕಡಿಮೆನೆ ಮಾಡಬೇಕು. ಪ್ರೈಸಸ್ ಲೆವೆಲ್ ಏನಾಗಿರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇರಬೇಕು. ಪ್ರೈಸ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ಕಸ್ಟಮರ್ಸ್ ನಮ್ಮ ಕಡೆ ಬಂದು ವಸ್ತುಗಳನ್ನ ತಗೊಳ್ಳಿಕ್ಕೆ ಚಾಲು ಮಾಡ್ತಾರೆ. ಹೌದಾ, ಇದು ಒಂದು ಪ್ರೈಸ್ ಕಡಿಮೆ ಮಾಡೋ ಒಂದು ಟೆಕ್ನಿಕ್. ಎರಡನೇದು ಏನಪ್ಪಾ ಅಂತಂದ್ರೆ ಹೆಚ್ಚೆಚ್ಚು ಏನ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಿರ್ಬೇಕು. ಹೌದಾ, ಹೆಚ್ಚೆಚ್ಚು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟಾಗ ಹೆಚ್ಚಿನ ಜನರಿಗೆ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಅದರಿಂದ ಕೂಡ ನಾವೇನ್ ಮಾಡ್ಬೋದು, ಸೇಲ್ಸ್ ಅನ್ನ ಹೆಚ್ಚು ಮಾಡ್ತಾ ಹೋಗ್ಬೋದು. ಇನ್ನೊಂದು ಮೋರ್ ಇಂಪಾರ್ಟೆಂಟ್, ಫಸ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಗುಣಮಟ್ಟ, ನಾವೇನು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಲ್ಲ ಯಾವುದೇ ಆಗಿರ್ಬೋದು, ಆ ವಸ್ತುವಿನ ಕ್ವಾಲಿಟಿ ಗುಣಮಟ್ಟದ ಮೇಲೆ ಏನಾಗುತ್ತೆ, ಕಸ್ಟಮರ್ಸ್ ನಮ್ಮ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಈವನ್ ಕ್ವಾಂಟಿಟಿ ಕೂಡ, ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ಕ್ವಾಂಟಿಟಿನೂ ಚೆನ್ನಾಗಿರ್ಬೇಕು. ಪ್ರೈಸ್ ಏನಾಗಿರ್ಬೇಕು, ಡಿಕ್ರೀಸ್ ಆಗಿರ್ಬೇಕು. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ನಾವೇನ್ ಮಾಡಬೇಕು, ಹೆಚ್ಚೆಚ್ಚು ಕೊಡ್ತಾ ಹೋಗ್ಬೇಕು. ಜೊತೆಗೆ ಇನ್ನೂ ಏನ್ ಮಾಡ್ಬೋದು ಹೇಳಿ, ನೆಕ್ಸ್ಟ್ ಹೆಚ್ಚಿಗೆ ನಾವೇನ್ ಮಾಡಬೇಕು, ಪ್ರಚಾರ ಮಾಡಬೇಕು. ಇನ್ನು ಹೆಚ್ಚಿಗೆ ನಾವು ಪ್ರಚಾರ ಮಾಡ್ತಾ ಹೋಗ್ಬೇಕು. ಎಲ್ಲಾ ಕಡೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗ್ಬೇಕು. ಅದಕ್ಕೆ ನಾವು ಹೆಚ್ಚೆಚ್ಚು ಪ್ರಚಾರಗಳನ್ನ ಮಾಡ್ತಾ ಹೋದಂತೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ನಾವು ಸೇಲ್ಸ್ ಅನ್ನ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಹೆಚ್ಚು ಆಗುತ್ತೆ. ಇನ್ನೊಂದು, ನನ್ನ ಪ್ರೈಸ್ ಕಡಿಮೆ ಇರ್ಬೇಕಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಬಂದ್ಬೋದು, ಮೇಡಮ್ ಪ್ರೈಸ್ ಕಡಿಮೆ ಆದ್ರೆ ನಮಗೆ ಲಾಭ ಎಲ್ಲಿ ಜಾಸ್ತಿ ಆಗುತ್ತಾ? ಓಕೆ, ಸೊ ಬಟ್ ಇದು ಫೈನಲ್ ಆದ್ರೂ ಇರಬಾರ್ದು. ಫಸ್ಟ್ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ 1, 2, 3 ವರ್ಷದವರೆಗೂ ನಾವು ಏನ್ ಮಾಡ್ಬೇಕು, ಪ್ರೈಸ್ ಅನ್ನ ಕಡಿಮೆನೇ ಇಟ್ಟಿರ್ಬೇಕು. ಇವಾಗ ಕೆಲವರು ಇರ್ತಾರೆ ನೋಡ್ರಿ, ಫಸ್ಟ್ ಸೇಲ್ಸ್ ಮ್ಯಾನ್ ಎಲ್ಲ ಬರ್ತಿರ್ತಾರೆ ನೋಡ್ರಿ ಊರೊಳಗಡೆ, ಅವ್ರು ಏನ್ ಹೇಳ್ತಾರೆ, 1 ತಗೊಂಡ್ರೆ 1 ಫ್ರೀ ಅಥವಾ ಏನು ಅಷ್ಟು. ನಾವು ಅದನ್ನೇ ಅಂಗಡಿನಲ್ಲಿ ತಗೊಂಡ್ರೆ ಹೆಚ್ಚು ಅಮೌಂಟ್ ಇರುತ್ತೆ, ಬಟ್ ಇವ್ರ ಕಡೆ ತಗೊಂಡ್ರೆ ಅಮೌಂಟ್ ಪ್ರಮಾಣ ಏನಾಗುತ್ತೆ, ಕಡಿಮೆ. ಅವ್ರು ಹೇಳ್ತಿರ್ತಾರೆ, ಮೇಡಮ್ ನಮ್ದು ಇವಾಗ ಸ್ಟಾರ್ಟ್ ಮಾಡಿವಿ, ನಾವು ಕಂಪನಿ ಪ್ರಚಾರಕ್ಕೋಸ್ಕರ ಬಂದಿದ್ದೀವಿ, 1 ತಗೊಂಡು ಫ್ರೀ ಇದೆ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಇದೆಲ್ಲ ಯಾಕೆ ಹೇಳ್ತಾರಪ್ಪ ಅಂದ್ರೆ ಫಸ್ಟ್ ಸೇಲ್ಸ್ ಜಾಸ್ತಿ ಆಗಬೇಕು. ನಮ್ಮ ಪ್ರಾಡಕ್ಟ್ ಅನ್ನ ಎಲ್ಲ ಕಸ್ಟಮರ್ಸ್ ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಪ್ರಾಡಕ್ಟ್ ಚೆನ್ನಾಗಿದ್ರೆ ಅದನ್ನ ಅವರೆಲ್ಲ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅವಾಗ ನಾವು ಆಟೋಮೆಟಿಕ್ ಎಲ್ಲರೂ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದಾರೆ, ನಮ್ಮ ಪ್ರಾಡಕ್ಟ್ಗೆ ಅಡಾಪ್ಟ್ ಆಗಿದ್ದಾರೆ, ನಮ್ಮ ಪ್ರಾಡಕ್ಟ್ ಅನ್ನೇ ಬಳಸ್ತಾ ಇದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಒಂದು 6 ತಿಂಗಳು ಬಿಟ್ಕೊಂಡು ಆ ಪ್ರೈಸ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಹೌದಾ, ಸೊ ಅದರ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಲಾಭನೂ ಬರ್ಲಿಕ್ಕೆ
ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದೊಂದು ಟೆಕ್ನಿಕ್. ಫಸ್ಟ್ ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಪ್ರೈಸ್ ಲೆವೆಲನ್ನು ಕಡಿಮೆ ಇಟ್ಟಿರಬೇಕು. ಬರ್ತಾ 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 ಏನು ಮಾಡಬೇಕು, ಎಲ್ಲ ಕಸ್ಟಮರ್ಸ್ ನಮ್ಮದೇ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ನಮಗೆ ಕನ್ಫರ್ಮ್ ಆದಮೇಲೆ, ಗೊತ್ತಾದ್ಮೇಲೆ, ಅಡಾಪ್ಟ್ ಆದಮೇಲೆ ನಾವೇನು ಮಾಡೋದು, ಪ್ರೈಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದಾಗ ಏನಾಗುತ್ತೆ, ಪ್ರಾಫಿಟು ಜಾಸ್ತಿ ಆಗುತ್ತಾ, ನಮಗೆ ಸೇಲ್ಸು ಜಾಸ್ತಿ ಆಗುತ್ತೆ, ನಮ್ಮ ಕಂಪನಿ ಅಭಿವೃದ್ಧಿ ಆಗಲಿ ಕೂಡ ಏನಾಗುತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಲಾಸ್ಟ್ ಟೈಮ್ ಆಲ್ರೆಡಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಜಿಯೋ ಸಿಮ್ ಬಂದಾಗ ಅಥವಾ ಜಿಯೋ ನೆಟ್ವರ್ಕ್ ಬಂದಾಗ, ಜಿಯೋ ಫೋನ್ ಬಂದಾಗ ಫಸ್ಟ್ ಏನೋ 3 ಮಂತ್ ಫ್ರೀ ಕೊಟ್ಟರು ಆಯ್ತಾ. ನೆಕ್ಸ್ಟ್ ಆಮೇಲೆ ಅದನ್ನೇ 1 ವರ್ಷ ಕಂಟಿನ್ಯೂ ಮಾಡಿದ್ರು. ಅವಾಗ ಎಲ್ಲ ಕಸ್ಟಮರ್ಸ್ ಕೂಡ ಎಲ್ಲ ಏರ್ಟೆಲ್ ಬಿಟ್ಟರು, ವೋಡಾಫೋನ್ ಎಲ್ಲ ಬಿಟ್ಬಿಟ್ಟು ಜಿಯೋಗೆ ಕನೆಕ್ಟ್ ಆದ್ರು. ಅದಾದ್ಮೇಲೆ ಮತ್ತೆ ಏನು ಮಾಡಿದ್ರು, ಇವಾಗ ನೋಡಿ ಎಲ್ಲಕ್ಕಿಂತ ಇನ್ನು ಜಿಯೋದೇ ಏನಾಗಿದೆ ರೇಟ್ ಜಾಸ್ತಿ ಇದೆ. ಇವಾಗ ಬಿಟ್ಟು ಬರೋಕ್ಕೂ ಆಗ್ತಾ ಇಲ್ಲ. ಸೊ ಹಂಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಹೌದಾ. ಇದ್ರ ಅರ್ಥ ಏನಪ್ಪ ಅಂದರೆ, ಒಂದು ಮಾರ್ಕೆಟಲ್ಲಿ ನಾವು ಇರಬೇಕು ಅಂತಂದರೆ ಅವಾಗಿಂದ ಅವಾಗ ಏನೇನು ಚೇಂಜಸ್ ಆಗ್ತಿರ್ತಲ್ಲ ಎಲ್ಲ ಚೇಂಜಸ್ ಕೂಡ ನಾವೇನಾಗಬೇಕು, ಅಡ್ಜಸ್ಟ್ ಆಗಬೇಕು, ಅಷ್ಟೇನು ಫಾರ್ವರ್ಡ್ ಇರಬೇಕು ಅಂತ ಹೇಳ್ಬೋದು. ಸೊ ಹಂಗಾದಾಗ ಏನಾಗುತ್ತೆ, ಆಟೋಮೆಟಿಕ್ ನಾವು ಸೇಲ್ಸನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೇಲ್ಸ್ ಹೆಚ್ಚು ಮಾಡಿದಾಗ ಆಟೋಮೆಟಿಕ್ ಪ್ರಾಫಿಟ್ ಹೆಚ್ಚಾಗುತ್ತೆ. ಪ್ರಾಫಿಟ್ ಹೆಚ್ಚಾಗುತ್ತೆ, ನಮ್ಮ ಕಂಪನಿ ಏನಾಗುತ್ತೆ ಅಭಿವೃದ್ಧಿ ಅಂತ ಸಾಗ್ತಾ ಹೋಗುತ್ತೆ. ಈ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗೋಣ. ಅದೇ ಅಲ್ಪಾವಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರೈಸ್ ಕಡಿಮೆ ಇರುತ್ತೆ. ಇನ್ನು ದೀರ್ಘಾವಧಿ ಬಂದಂಗೆಲ್ಲ, ಲಾಂಗ್ ರನ್ ಬಂದಂಗೆಲ್ಲ ನಾವೇನು ಮಾಡೋದು, ಪ್ರೈಸನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಓಕೆ. ಇನ್ನು ಸೆಕೆಂಡ್ ಒಂದು, ವ್ಯವಸ್ಥಾಪಕರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಾರೆ, ಏಕೆಂದರೆ ಇಲ್ಲಿ ಅವರಿಗೆ ಕೆಲಸದಿಂದ ತೆಗೆಯುವ ಭಯ ಇರುವುದಿಲ್ಲ. ಮ್ಯಾನೇಜರ್ಸ್ ಪ್ರಿಫರ್ ಟು ವರ್ಕ್ ಫಾರ್ ಬಿಗ್ಗರ್ ಕಂಪನೀಸ್ ಹ್ಯಾಸ್ ಇಟ್ ಲೀಡ್ಸ್ ಟು ಗ್ರೇಟರ್ ಪ್ರೆಸ್ಟೀಜ್ ಆ್ಯಂಡ್ ಹೈಯೆಸ್ಟ್ ಸ್ಯಾಲರೀಸ್. ಇಲ್ಲಿ ನೋಡಿ, ಎಷ್ಟು ನಾನು ಅವಾಗಲೇ ಹೇಳಿದೆ, ಮ್ಯಾನೇಜರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತಂದ್ರೆ, ನಾವು ಯಾಕೆ ಜಾಸ್ತಿ ಕೆಲಸ ಮಾಡಬೇಕು, ಕೆಲವೊಂದು ಇನ್ನೂ ಕೆಲವೊಂದು ಹೆಂಗಿರುತ್ತಂದ್ರೆ, ಓಕೆ ಕೆಲಸ ಮಾಡೋಣ, ಕೆಲಸ ಮಾಡಿದ್ರೆ ಏನಾಗುತ್ತೆ, ಕಂಪನಿ ಅಭಿವೃದ್ಧಿ ಆಗುತ್ತೆ, ಅದ್ರಲ್ಲಿ ನಮಗೂ ಸ್ಯಾಲರಿ ಬರುತ್ತೆ, ಹೆಚ್ಚು ಬರುತ್ತೆ ಅನ್ನೋದು ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಈ ಎಷ್ಟೋ ಜನ ಮ್ಯಾನೇಜರ್ಸ್ ಹೆಂಗೆ ಥಿಂಕ್ ಮಾಡ್ತಾರಂದ್ರೆ, ಯಾರು ಚಿಕ್ಕ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಕಂಪನಿಗಳಲ್ಲೇ ಕೆಲಸ ಮಾಡೋಕ್ಕೆ, MNC ಕಂಪನಿ ಅಂತ ಹೇಳ್ತೀವಲ್ಲ, ಸೊ ಎಲ್ಲರೂ ದೊಡ್ಡ ದೊಡ್ಡ ಕಂಪನಿಗಳಲ್ಲೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಚಿಕ್ಕ ಕಂಪನಿಗಳಲ್ಲಾದರೆ ಸಂಬಳದ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬೋನಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಇರಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದೇ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಏನು ಅವರಿಗೆ ಬೆನಿಫಿಟ್ ಇರುತ್ತಪ್ಪ ಅಂತಂದರೆ, ಮೊದಲಿದ್ದು ಪ್ರೆಸ್ಟೀಜ್. MNC ಕಂಪನಿಯಲ್ಲಿ ಕೆಲಸ ಮಾಡ್ತಾರ, ಫಸ್ಟ್ ಒಂದೇನು ಪ್ರೆಸ್ಟೀಜು, ಎರಡನೇನು ಸ್ಯಾಲ್ರಿ. ಸಂಬಳದ ಪ್ರಮಾಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಏನೋ ಬೋನಸ್, ಅವ್ರು ಯಾವಾಗ ಬೋನಸ್ ಬಂದರೂ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೆಡಿಕಲ್ ಸ್ಪೆಸಿಲಿಟಿ ಅಂತ ಹೇಳ್ತೀವಿ ನಾವು. ಚಿಕ್ಕ ಪುಟ್ಟ ಕಂಪನಿಗಳಲ್ಲಿ ಮೆಡಿಕಲ್ ಸ್ಪೆಸಿಲಿಟಿ ಕೊಡಲ್ಲ. ಬಟ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನಾಗುತ್ತೆ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ, ಅವರ ಮಕ್ಕಳು, ಅವರ ವೈಫ್, ಅವ್ರ ತಂದೆ ತಾಯಿ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಅದೇನು ಮೆಡಿಕಲ್ ಅಮೌಂಟ್ ಏನು ಖರ್ಚು ಬರ್ತಲ್ಲ, ಎಲ್ಲ ಖರ್ಚನ್ನು ಯಾರು ನೋಡ್ಕೊಳ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳ ಓನರ್ಸು ನೋಡ್ಕೊಳ್ತಾರೆ. ಹೌದಾ. ಸೊ ಇದೇ ಥರ ಹಲವಾರು ಏನಾಗುತ್ತೆ, ಅವರಿಗೆ ಒಂದು ಥಿಂಕಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ಯಾವ ಮ್ಯಾನೇಜರ್ ಆಗಿರ್ಬೋದು ಚಿಕ್ಕ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಹೌದಾ. ಎಲ್ಲರೂ ಕೂಡ ಹೈ ಲೆವೆಲ್ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಏನು ಹೇಳಿದ್ದಲ್ಲ, ಇಷ್ಟೊಂದು ಬೆನಿಫಿಟ್ಸ್ ಸಿಗುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ, ಈ ಥರ ಆಗ್ತಾ ಹೋಗುತ್ತೆ. ಓಕೆ. ಇನ್ ಥರ್ಡ್ ಪಾಯಿಂಟ್, ಮಾರುಕಟ್ಟೆಯಲ್ಲಿ ಪಾಲು ಹೆಚ್ಚಾಗುವುದರಿಂದ ವಿರೋಧಿ ಕಂಪನಿಗಳ ಭಯ ಕಡಿಮೆಯಾಗುತ್ತದೆ. ಇನ್ಕ್ರೀಸಿಂಗ್ ಮಾರ್ಕೆಟ್ ಶೇರ್ಸ್ ಮೇ ಫೋರ್ಸ್ ರಿವಾಲ್ಸ್ ಔಟ್ ಆಫ್ ಬಿಸ್ನೆಸ್. ಓಕೆ. ಇಲ್ಲಿ ನೋಡಿ, ಈಗ ಯಾವುದೇ ಕಂಪನಿ ಆಗಿರ್ಬೋದು, ಮಾರ್ಕೆಟಲ್ಲಿ ನಮ್ಮ ಶೇರ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ನಮ್ಮ ಶೇರ್ ಜಾಸ್ತಿ ಆದಾಗ ವಿರೋಧಿ ಕಂಪನಿಗಳ ಭಯ ನಮಗೆ ಇರಲ್ಲ, ಅಥವಾ ಭಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೆಂಗಪ್ಪ ಅಂದರೆ, ಈಗ ನೋಡಿ, ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ ಆಯಿತಾ. ನಮಗಿನ ಬಿಫೋರ್ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ, ನಮಗಿನ ಬಿಫೋರ್ ಬಹಳಷ್ಟು ಕಂಪನಿಗಳಿದ್ದಾವೆ. ಸೊ ಹಿಂಗಿದ್ದಾಗ ಅವು ನಮಗಿನ ದೊಡ್ಡ ದೊಡ್ಡ ಕಂಪನಿಗಳಾದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕ್ಯಾಪಿಟಲ್ ಹೆಚ್ಚೇ ಇರುತ್ತೆ. ಅವ್ರು ಕ್ಯಾಪಿಟಲ್ ಹೆಚ್ಚು ಮಾಡ್ತಿದ್ದಾರಪ್ಪ ಅಂತಂದರೆ ಅವ್ರಿಗೆ ಏನಾಗುತ್ತೆ, ಉತ್ಪಾದನೆ ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾದಾಗ ಇವ್ರು ಏನು ಮಾಡ್ತಾರೆ, ಸೊ ಇವರು ಕೂಡ ಗ್ರಾಹಕರನ್ನು ತಮ್ಮ ಕಡೆ ಸೆಳ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ತಿಳ್ಕೊಳ್ಳಿ, ಯಾವಾಗ ಕಂಪನಿಗಳ ಪ್ರಮಾಣ ದೊಡ್ಡದಾಗ್ತಾ ಹೋಗುತ್ತಲ್ಲ, ಅವಾಗ ಅವ್ರು ಮಾಡ್ತಕ್ಕಂಥ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಿಮಗೆ ಇದು ಗೊತ್ತಿರ್ಬೋದು, ನೀವು ಇದನ್ನು ಸೆಕೆಂಡ್ ಇಯರಲ್ಲಿ ಓದಿದ್ದೀರಾ. ನಾವು ಒಂದು ಕಂಪನಿ
ಸಣ್ಣ ಪ್ರಮಾಣದ ಕಂಪನಿ ಇದ್ರೆ ಅದ್ರ ಕಾಸ್ಟ್ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗಿರುತ್ತೆ. ಬಟ್ ದೊಡ್ಡ ಪ್ರಮಾಣದ ಕಂಪನಿ ಇದ್ದಾಗ ಅದ್ರ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೌದಾ? ಇದು ನಿಮಗೆ ಕ್ಲಿಯರ್ ಆಗಿ ನೆನಪಿರಬೇಕು. ಸಣ್ಣ ಪ್ರಮಾಣದ ಕಂಪನಿ ಅಥವಾ ಸ್ಮಾಲರ್ ಕಂಪನಿ ಇದ್ದಾಗ ಕಾಸ್ಟ್ ಲೆವೆಲ್ ಏನಾಗಿರುತ್ತೆ, ಹೆಚ್ಚಿರುತ್ತೆ. ಅದೇ ಮ್ಯಾಕ್ಸಿಮಮ್ ದೊಡ್ಡ ಪ್ರಮಾಣದ ಕಂಪನಿ ಇದ್ದಾಗ ಕಾಸ್ಟ್ ಲೆವೆಲ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಇದು ನಿಮಗೆ ಸೆಕೆಂಡ್ ಇಯರ್ ನೀವು ಓದಿದ್ದೀರಾ, ಎಲ್ಲರಿಗೂ ಕ್ಲಿಯರ್ ಇದೆಯಾ? ಇದು ಸಣ್ಣ ಪ್ರಮಾಣದ ಕಂಪನಿ ಇದ್ರೆ ಕಾಸ್ಟ್ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಇರುತ್ತೆ. ದೊಡ್ಡ ಪ್ರಮಾಣದ ಕಂಪನಿ ಇದ್ರೆ ಕಾಸ್ಟ್ ಲೆವೆಲ್ ಏನಾಗುತ್ತೆ, ಡಿಕ್ರೀಸ್ ಇರುತ್ತೆ. ಓಕೆ, ಇದ್ರ ಬಗ್ಗೆ ನಾನು ಬೇಕಾದ್ರೆ ಇನ್ನೊಂದ್ಸಲ ಕ್ಲಾಸಲ್ಲಿ ಹೇಳ್ತೇನೆ. ಇವಾಗ ಇಷ್ಟು ತಿಳ್ಕೊಂಡೆ. ಓಕೆ, ಇವಾಗ ಏನಾಗುತ್ತೆ, ಸೊ ಕಾಸ್ಟ್ ಲೆವೆಲ್ ಹೆಚ್ಚಾದ್ರೆ ಆಟೋಮೆಟಿಕ್ ಪ್ರೈಸ್ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಹೌದಾ? ಸೊ ಇಲ್ಲಿ ಕಾಸ್ಟ್ ಲೆವೆಲ್ ಕಡಿಮೆ ಆದ್ರೆ ಆಟೋಮೆಟಿಕ್ ಪ್ರೈಸ್ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಹೌದಾ? ಸೇಮ್ ಪ್ರಾಡಕ್ಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸೇಮ್ ಇದೆ. ಬಟ್ ಎ ಅಂತಕ್ಕಂಥ ಕಂಪನಿ ಇವಾಗ ಸ್ಟಾರ್ಟ್ ಆಗಿದ್ದು, ಬಿ ಅಂತಕ್ಕಂಥ ಕಂಪನಿ ಮೊದಲೇ ಸ್ಟಾರ್ಟ್ ಆಗಿದೆ. ಇಲ್ಲಿ ಕಾಸ್ಟ್ ಹೆಚ್ಚಿದೆ, ಸೊ ಪ್ರೈಸ್ ಏನಾಗಿದೆ, ಜಾಸ್ತಿ ಇದೆ. ಇಲ್ಲಿ ಕಾಸ್ಟ್ ಕಡಿಮೆ ಇದೆ, ಪ್ರೈಸ್ ಏನಾಗಿದೆ, ಕಡಿಮೆ ಇದೆ. ಇವಾಗ ಕಸ್ಟಮರ್ಸ್ ಯಾರ ಕಡೆ ತಗೊಳ್ತಾರೆ ಹೇಳಿ? ಯಾವ ಕಡೆ ಕಡಿಮೆ ಪ್ರೈಸ್ ಇರ್ತಲ್ಲ ಅವ್ರ ಕಡೆ ತಗೊಳ್ತಾರೆ. ಸೊ ಹಾಗಾದಾಗ ಆಟೋಮೆಟಿಕ್ ಏನಾಗುತ್ತೆ, ಈ ಕಂಪನಿ ಅಭಿವೃದ್ಧಿ ಅಂತ ಸಾಗ್ತಾ ಹೋಗುತ್ತೆ. ಈ ಕಂಪನಿ ಏನಾಗಲ್ಲ, ಅಭಿವೃದ್ಧಿ ಅಂತ ಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು, ನಾವು ಬಂಡವಾಳದ ಪ್ರಮಾಣವನ್ನ ಹೆಚ್ಚು ಮಾಡಬೇಕು. ಕ್ಯಾಪಿಟಲ್ ಲೆವೆಲ್ ಇನ್ಕ್ರೀಸ್ ಆದಾಗ ನಮ್ದು ಕೂಡ ಏನಾಗುತ್ತೆ, ದೊಡ್ಡ ಕಂಪನಿ ಆಗುತ್ತೆ. ಮ್ಯಾಕ್ಸಿಮಮ್ ನಾವಲ್ಲಿ ಏನ್ ಮಾಡ್ಬೋದು, ಪ್ರೊಡಕ್ಷನ್ ನ ಮಾಡ್ಬೋದು. ಯಾವಾಗ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಕಾಸ್ಟ್ ಲೆವೆಲ್ ಕಡಿಮೆ ಆಗುತ್ತೆ. ಯಾವಾಗ ಕಾಸ್ಟ್ ಲೆವೆಲ್ ಕಡಿಮೆ ಆಗುತ್ತಲ್ಲ ಅವಾಗ ಪ್ರೈಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಪ್ರೈಸ್ ಏನು ಕಡಿಮೆ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಕಸ್ಟಮರ್ಸ್ ಎಲ್ಲರೂ ನಮ್ಮ ಕಡೆಗೆ ಬಂದು ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಹಿಂಗಾದಾಗ ಏನಾಗುತ್ತೆ, ನಮ್ಮ ಕಂಪನಿ ಅಭಿವೃದ್ಧಿ ಅಂತ ಸಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಮಾರಾಟವನ್ನ ಹೆಚ್ಚಿಸುವುದು ಅಂದ್ರೆ ಇಷ್ಟು ಪಾಯಿಂಟ್ಸ್ ಗಳೇನಾಗ್ತಿರೋ